ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೊಸ ವಿಡಿಯೋಗೆ ಸ್ವಾಗತ. ಸಂಡೇ ಇವತ್ತು ಆಚೆ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಸುಮಾರು ದಿವಸ ಆಯಿತು ಯಾವ ವೀಡಿಯೋಸು ಬಿಟ್ಟಿಲ್ಲ ಯೂಟ್ಯೂಬಲ್ಲಿ. ಸೊ ಒಂದು ಯೂಟ್ಯೂಬ್ಗೋಸ್ಕರನೇ ಕಂಟೆಂಟ್ ಮಾಡ್ಕೊಂಡು ಬರೋಣ ಅಂತಲೇ ಆಚೆ ಹೋಗ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು, ವಾರಕ್ಕೆ ಒಂದು ವೀಡಿಯೋನಾದರೂ ಬಿಡಲೇಬೇಕು. ಸೊ ನನಗೆ ಆಗಲ್ಲ, ಟೈಮ್ ಸಿಗಲ್ಲ. ಈ ಬೆಂಗಳೂರಲ್ಲಿ ಮನುಷ್ಯಂಗಿಂತ ಜಾಸ್ತಿ ಟೈಮ್ಗೆ ಬೆಲೆ ಜಾಸ್ತಿ. ಇವಾಗ ಎಷ್ಟೋ ಜನಕ್ಕೆ ಒಂದು ಡೌಟ್ ಇರುತ್ತೆ, ಏನು ಯೂಟ್ಯೂಬಲ್ಲಿ ವೀಡಿಯೋಸ್ ಏನಕ್ಕೆ ಮಾಡ್ತಾರೆ? ಸುಮಾರು ಜನಕ್ಕೆ ಗೊತ್ತು, ಕೆಲವು ಜನಕ್ಕೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇರೋರು ಯಾಕಪ್ಪ ವೀಡಿಯೋ ಮಾಡ್ತಾರೆ, ಏನಕ್ಕೆ ಹಾಕ್ತಾರೆ ಅನ್ಕೋತಾರೆ. ಅದಕ್ಕೆ 3 ರೀಸನ್ ಇದೆ. ಒಂದು, ಕೆಲವೊಬ್ಬರು ಫೇಮಸ್ ಆಗಬೇಕಂತ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವರು ಅರ್ನಿಂಗ್ ಮಾಡಬೇಕು, ದುಡ್ಡು ಮಾಡಬೇಕಂತ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಫ್ಯಾಷನ್ನು, ಮೆಮೊರೀಸ್ಗೋಸ್ಕರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾರೆ. ಈ 3ನೇ ಲಿಸ್ಟಲ್ಲಿ ಬರೋ ನಾನು ಫ್ಯಾಷನ್ನು ಆ್ಯಂಡ್ ಈ ನನ್ನ ಲೈಫ್ ಜರ್ನಿ ಅನ್ನೋದನ್ನು ಒಂದು ಮೆಮೊರಿಯಾಗಿ ಕ್ರಿಯೇಟ್ ಮಾಡಿಡ್ಬೋದು ವೀಡಿಯೋಸ್ ಮುಖಾಂತರ. ಅದಕ್ಕೆ ಎಲ್ಲರೂ ಯೂಟ್ಯೂಬ್ ಮಾಡಿದ್ರು ತಪ್ಪೇನಿಲ್ಲ. ಬ್ಯಾಡಪ್ಪ, ಲೈಫ್ ಟೈಮ್ ಮೆಮೊರೀಸ್ ಆಗಿರುತ್ತೆ ರೀ. ನಾವು ಕಳೆದಿರೋ ಜೀವನ ಮುಂದೆ ಒಂದು ದಿನ ನಾವೇ ಕೂತ್ಕೊಂಡು ನೋಡಿದಾಗ ಏನೇನೆಲ್ಲ ಮಾಡಿದ್ದೀವಲ್ಲಪ್ಪ ಅನಿಸುತ್ತೆ ನಮಗೇನೆ. ಅದಕ್ಕೆ ಎಲ್ಲರೂ ಮಾಡಿರಿ, ಇಂಟ್ರೆಸ್ಟ್ ಇರೋದನ್ನ ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಮಾಡಿ. ಕೆಲವೊಬ್ರು ಅನ್ಕೋತಿರ್ತಾರೆ ಬ್ಲಾಗ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡ್ಬೇಕಂತ ಅಂದ್ಕೊಂಡು ಸುಮ್ಮನಾಗ್ತಾರೆ, ಮಾಡ್ತಾ ಇರಲ್ಲ. ಹೋಗಲಿ ಬಿಡು ನೋಡಿದವ್ರು ಏನಂತಾರೋ ಹಾಗೆ ಹಿಂಗೆ ಅಂದ್ಕೊಂಡು ಸುಮ್ಮನಾಗಿರ್ತಾರೆ. ನಾನು ಸುಮಾರು ವರ್ಷದಿಂದ ಅನ್ಕೋತಾ ಇದ್ದೆ, ಸುಮಾರು ಒಂದು 2-3 ವರ್ಷದಿಂದ ಅಂದ್ಕೊಂಡಿದ್ದೆ ಮಾಡಬೇಕಂತ. ಕೊನೆಗೂ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಏನಿಲ್ಲ, ನಮ್ಮ ಖುಷಿಗೋಸ್ಕರ ಮಾಡಬೇಕಿದ್ದೆಲ್ಲ. ಇವಾಗ ನಾನು ಮತ್ತೆ ಹೋಗ್ತಾ ಇರೋದು ಅದೇ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ. ಮುಂಚೆ ಹೋಗಿದ್ನಲ್ಲ, ಒಂದು ಸಾರಿ ವೀಡಿಯೋ ಮಾಡಾಕಿದ್ದೆ. ನನಗೆ ಯಾಕೋ ಕಾಡು ಅಂದರೆ ತುಂಬ ಇಷ್ಟ ರೀ. ಎಲ್ಲಿಗಾದರೂ ಆಚೆ ಹೋಗಬೇಕು ಅಂತ ಅನಿಸಿದ್ರೆ ಸಾಕು, ಕಾಡಿಗೆ ಹೋಗ್ಬಿಡ್ತೀನಿ. ಪೆಟ್ರೋಲ್ ಹಾಕೊಂಡು ಕಾಡು ಕಡೆ ಹೋಗ್ಬಿಡ್ತೀನಿ. ಮೋಸ್ಟ್ಲಿ ನಾನು ಹೋದ ಜನ್ಮದಲ್ಲಿ ಆನೆ, ಸಿಂಹ, ಹುಲಿ ಆಗಿದ್ದೆ ಅನಿಸುತ್ತೆ. ಮೋಸ್ಟ್ಲಿ ಆನೆ ಆಗಿದ್ದೆ ಅನಿಸುತ್ತೆ. ರೋಡ್ ಮಿಸ್ ಆಗಿದೆ. ನೋಡಿ, ಎಲ್ಲರೂ ಬೆಳಿಗ್ಗೆ ಸಂಡೇ ಬಂದರೆ ಬೆಳಿಗ್ಗೆ ಆಚೆ ಹೋಗ್ತಾರೆ. ನಾನು ಮಧ್ಯಾಹ್ನ 3 ಗಂಟೆಗೆ ಆಚೆ ಹೋಗ್ತಿದ್ದೀನಿ. ಬೆಳಿಗ್ಗೆ ನಿದ್ರೆ ತುಂಬ ಇಂಪಾರ್ಟೆಂಟ್ ನನಗೆ. ಬೆಳಿಗ್ಗೆ ಮಲ್ಕೊಳ್ಳೋದು ಅಭ್ಯಾಸ ನನಗೆ. ರಾತ್ರಿ ಎಷ್ಟೊತ್ತು ಬೇಕಾದರೂ ಎಚ್ಚರ ಇರ್ತೀನಿ, ಆದರೆ ಬೆಳಿಗ್ಗೆ ಎಚ್ಚರ ಇರೋಕ್ಕಾಗಲ್ಲ ನನಗೆ. ಇದು ನೋಡ್ರಿ, ಬೆಟ್ಟದಲ್ಲೇ ಏರಿಯಾ ಮಾಡೋರೆ ನೋಡಿ ಯಾವ ಥರ ಇದೆ, ಎಷ್ಟು ಹೈಟಲ್ಲಿದೆ ನೋಡಿ. ಇದು ಸಖತ್ ಹೈಟಲ್ಲಿದೆ. ಇಲ್ಲಿಂದ ಯಾವ ಕಡೆ ಹೋಗೋದು? ಈ ಕಡೆ ಮೇ ಬಿ ಈ ಕಡೆ ಹೋಗ್ಬೇಕೇನಪ್ಪ. ನೋಡಿ, ಬೆಂಗಳೂರು ಸುತ್ತಮುತ್ತ ಇವಾಗಿರೋ ಗಿಡ ಮರಗಳು ನೋಡಿದ್ರೇ ಈ ಥರ ಇದೆ. ಇನ್ನು ಮುಂಚೆ ಯಾವ ಥರ ಇರ್ಬೋದು ಯೋಚನೆ ಮಾಡಿ. ತುಂಬ ಒಳ್ಳೆ ಫಾರೆಸ್ಟ್ ಇತ್ತು ರೀ ಬೆಂಗಳೂರು ಸರೌಂಡಿಂಗಲ್ಲಿ. ಈ ಕಡೆ ಬನ್ನೇರುಘಟ್ಟ ಸೈಡ್ ಬಂದರೆ ದೊಡ್ಡ ಫಾರೆಸ್ಟ್ ಇತ್ತು. ಇವಾಗೆಲ್ಲ ಏರಿಯಾಗಳಾಗಿ, ಮನೆಗಳಾಗಿ, ಅಯ್ಯೋ ದೇವ್ರೆ. ಎಲ್ಲ ಹಾಳಾಗೋಗಿದೆ ಇವಾಗ, ಮುಂಚೆ ಥರ ಇಲ್ಲ. ಮೇ ಬಿ ಈ ಕಡೆನೇ ಅನಿಸುತ್ತೆ ರೂಟು. ನಿನ್ನೆ ಸಖತ್ ಮಳೆ ಬಂತು, ಇವತ್ತು ಮಳೆ ಬರಲಿಲ್ಲ ಅಂದರೆ ಸಾಕು. ಮಳೆ ಬಂದರೆ ಸಿಕ್ಕಾಕೋತೀನಿ ನಾನು. ಸೊ ಮಳೆ ಬರಬಾರ್ದು ಅಂತ ಬೇಡ್ಕೊಂಡು ಹೋಗ್ತಾ ಇದ್ದೀನಿ. ಮೋಡ ಇಲ್ಲ ಜಾಸ್ತಿ, ಸೊ ಬರಲ್ಲ ಅನ್ಕೋತೀನಿ. ಹಾಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನ. ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸ ಕಂಟೆಂಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನನಗಿನ್ನೂ ಎಕ್ಸ್ಪೀರಿಯೆನ್ಸ್ ಆಗಬೇಕು ರೀ. ಅರ್ಥ ಆಯಿತು ಅನಿಸುತ್ತೆ. ಇನ್ನೂ ವೀಡಿಯೋ ಎಡಿಟಿಂಗಲ್ಲಿ ತುಂಬ ಟೈಮ್ ಹಿಡಿತಿದೆ. ವೀಡಿಯೋ ಮಾಡಬೇಕಾದ್ರೆ ಇನ್ನೂ ಯಾವ ಥರ ಸ್ಟಾರ್ಟ್ ಮಾಡೋದು, ಯಾವ ಥರ ಎಂಡ್ ಮಾಡೋದು. ಇವಾಗ ಒಂದು ವೀಡಿಯೋನ ಫುಲ್ಲು ಒಂದೇ ವೀಡಿಯೋ ಮಾಡ್ಕೊಂಡು ಹೋಗಲ್ಲ, ಅದರಲ್ಲೇ ಕಟ್ ವೀಡಿಯೋ ಮಾಡಿರ್ತೀವಿ. ಎಡಿಟಿಂಗಲ್ಲಿ ಅದೆಲ್ಲ ಜೋಡಿಸ್ಬೇಕಾದ್ರೆ ಕೆಲವೊಂದು ಗೊತ್ತಾಗ್ತಿಲ್ಲ. ಆ ಜೋಡ್ಸೋಕ್ಕೇ ಟೈಮ್ ಹಿಡಿಯುತ್ತೆ. ನೋಡಿ, ರೈಟ್ ಸೈಡಿಗೆ ಕಾಣೋದೆಲ್ಲ ಕಾಡು, ಬನ್ನೇರುಘಟ್ಟ ಫಾರೆಸ್ಟ್ ಇದೆಯಲ್ಲ. ಒಂದು ದಿವಸ ನಾನು ಹಿಂಗೆ ಹೋಗ್ಬೇಕಾದ್ರೆ ಇಲ್ಲೇ ರೈಟ್ಗೆ
ಆನೆ ನಿಂತ್ಕೊಂಡಿತ್ತು ರಾತ್ರಿ ಹೊತ್ತು. ಸಖತ್ ಭಯ ಆಯಿತು, ಯಾರೂ ಇರಲಿಲ್ಲ ರೋಡಲ್ಲಿ, ನಾನು ಒಬ್ಬನೇ ಇದ್ದೆ. ಆನೆಗಳದ್ದು ಏನಂದರೆ ರಾತ್ರಿ ಹೊತ್ತು ಕಾಣಿಸಲ್ಲ ಕರೆಕ್ಟಾಗಿ, ಯಾಕಂದರೆ ಕಪ್ಪು ಕಲರ್ ಆನೆ ಇರ್ತಾವಲ್ಲ, ಸೊ ಆನೆಗಳು ಕಾಣಿಸೋದಿಲ್ಲ ರಾತ್ರಿ ಹೊತ್ತು. ಸಡನ್ನಾಗಿ ಹತ್ರನೇ ಇದೆ ದೊಡ್ಡ ಆನೆ, ನಂಗೆ ನೋಡಿ ಸಖತ್ ಭಯ ಆಯಿತು. ನೋಡ್ರಿ, ಇದೇ ಫಾರೆಸ್ಟ್ದು ಎಂಟ್ರಿ. ಇಲ್ಲಿ ಯಾವ ಸೆಕ್ಯೂರಿಟಿನೂ ಇಲ್ಲ, ಯಾವ ಸೆಕ್ಯೂರಿಟಿ ಚೆಕ್ಕಿಂಗು ಇಲ್ಲ. ಮೋಸ್ಟ್ಲಿ ರಾತ್ರಿ ಕ್ಲೋಸ್ ಇರ್ತದೆ ಅಂತ ಅನ್ಕೋತೀನಿ, ಬಟ್ ಕ್ಲೋಸ್ ಆಗಲ್ಲ ಅಂತ. ರಾತ್ರಿನೂ ಓಡಾಡ್ತಾರಂತ ಈ ರೋಡಿಗೆ. ಸೇಫ್ ಅದೋ ಇಲ್ಲ ಗೊತ್ತಿಲ್ಲ ನನಗಂತೂ. ಒಂದು ಆನೆ ಕಾಣಿಸ್ಬೇಕು ನೋಡ್ರಿ ಇವತ್ತು, ಭಾರಿ ಖುಷಿ ಆಗ್ತದೆ. ಒಂದೇ ಒಂದು ಆನೆ ಕಾಣಿಸ್ಬೇಕು, ಆ ಆನೆ ನನಗೆ ಬೆನ್ನು ಹತ್ಬೇಕು, ನಾ ತಪ್ಪಿಸ್ಕೋಬೇಕು. ಈ ಥರ ಥ್ರಿಲ್ ಇರ್ಬೇಕು ರೀ. ಹಾಂ, ನನಗೆ ಈ ಥರ ಇಷ್ಟ. ಒಂದು ಆನೆ ಕಾಣಿಸ್ಕೊಳ್ಳೋದೇ ಇಲ್ಲ, ಒಂದು ಬೆನ್ನು ಹತ್ತೋದೇ ಇಲ್ಲ, ಏನೂ ಇಲ್ಲ ರೀ. ಹೆಂಗೆ ಮಜಾ ಇರ್ತದೆ ಗೊತ್ತ್ರಿ. ಒಂದು ಊಹೆ ಮಾಡ್ಕೊರಿ ನೀವು, ಇಲ್ಲಿ ಒಂದು ಆನೆ ಬಂತು ನನಗೆ ಬೆನ್ನು ಹತ್ತುತ್ತೆ ಅಟ್ಯಾಕ್ ಮಾಡೋಕ್ಕಂತಂದ್ರೆ ನಾ ತಪ್ಪಿಸ್ಕೋಬೇಕಂದ್ರೆ ಎಷ್ಟು ಮಜಾ ಇರ್ತದೆ ಗೊತ್ತಾ. ಭಾರಿ ಮಜಾ ಇರ್ತದೆ ರೀ. ಲೈಫ್ನಾಗ ಇಂಥ ಮಜಾ ಎಂಜಾಯ್ ಮಾಡ್ಬೇಕನ್ನೋ ಆಸೆ ನನಗೆ, ಬಟ್ ಯಾಕೋ ಈಡೇರೋದೇ ಇಲ್ಲ. ಮೋಸ್ಟ್ಲಿ ರಾತ್ರಿ ಬರ್ಬೇಕೇನೋ. ರಾತ್ರಿ ಬಂದರೆ ಆನೆಗಳು ರೋಡಿಗೆ ಬರ್ತಾವೆ. ಈ ಟೈಮಲ್ಲೆಲ್ಲ ಅವು ರೆಸ್ಟ್ ಮಾಡ್ತಿರ್ತಾವೆ ರೀ. ಅವಕ್ಕೇನು ಸಂಡೇ ಗಿಂಡೆ ಅನ್ನೋದು ಗೊತ್ತಿರ್ತದೆ. ಸಂಡೇ ಆದ ಮನುಷ್ಯರು ರೋಡಿಗೆ ಬಂದ್ರೆ ಹೋಗಂಬರ್ರಿ ಅಂತ ಬಾಬು. ಮಾತು ಏನಾರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊಡೋಗ್ತೀನಿ ಕಣಲೇ ಒಡೆ. ಇಲ್ಲ, ರೆಸ್ಟ್ ಮಾಡ್ತಿರ್ತಾವ ಅವು. ನಾವು ರಾತ್ರಿ ಬಂದ್ರೆ ಇವ್ರು ಯಾಕೋ ನಿಂದಿರ್ಲತ್ತಾರ. ಇವೆಲ್ಲ ವೀಲಿ ಕ್ಯಾಂಡಿಡೇಟ್ರಿ ಇವು, ವೀಲಿ ಮಾಡೋರು ಇವರೆಲ್ಲ. ಈ ನನ್ನ ಮಕ್ಕಳು ವೀಲಿ ಮಾಡೋರು ಬಂದ್ರೇ ನನಗೆ ತಲೆ ಖರಾಬ್ ಆಯ್ತು. ಯಾಕಂದ್ರೆ ಒಂದು ಸರಿ ಬಂದು ಸಿದ್ಧ ಗುದ್ದುಬಿಟ್ಟಿರ್ರಿ ನನ್ನ ಕಾರಿಗೆ. ಆರಾಮ್ಸೆ ಹೋಗಮ್ ನಡ್ರಿ. ಸ್ಮೋಕಿಂಗ್ ಮಾಡೋಂಗಿಲ್ಲ, ಫೋಟೋಗ್ರಫಿ ಇಲ್ಲ, ಪಾರ್ಕಿಂಗ್ ಇಲ್ಲ ಈ ಫಾರೆಸ್ಟಲ್ಲಿ. ಸುಮ್ಮನೆ ಹೋಗ್ತಾ ಇರಬೇಕು. ನೋಡಿ, ಒಂದು 4 ಜನ ಕಾಣಿಸ್ತಿದ್ದಾರೆ ಅಷ್ಟೇ. ಇಲ್ಲೊಂದು 4 ಬೈಕ್ ಪಾರ್ಕ್ ಮಾಡಿದರು, ಬಟ್ ಜನ ಕಾಣಿಸ್ತಿಲ್ಲ. ಅಲ್ಲಿ ಒಬ್ಬ ಕೂತಿದ್ದಾನೆ, ಒಂದು ಬೈಕ್ ನಿಂತಿದೆ. ಸಂಡೇ ಅಂದರೂ ಈ ಪ್ಲೇಸಿಗೆ ಯಾರೂ ಬರೋಲ್ಲ ಜಾಸ್ತಿ, ಯಾಕಂದರೆ ಈ ಪ್ಲೇಸು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ಅಂಥ ವಿಶೇಷತೆ ಏನಿಲ್ಲ ಈ ಪ್ಲೇಸಲ್ಲಿ. ಪೀಸ್ಫುಲ್ ಆಗಿರುತ್ತೆ, ಸುತ್ತ ಬೆಟ್ಟ ಗುಡ್ಡ. ಒಂದೊಳ್ಳೆ ವ್ಯೂ ನೋಡ್ಬೋದು ನೋಡಿ, ಒಂದೊಳ್ಳೆ ವ್ಯೂ ನೋಡ್ಬೋದು. ನೋಡಿ ಸ್ನೇಹಿತರೆ, ಇದೇ ನಮ್ಮ ಫೇವ್ರೆಟ್ ಪ್ಲೇಸು. ಇಲ್ಲಿ ಯಾರೂ ಇರಲ್ಲ, ನಾನೊಬ್ಬನೇ. ಅವಾಗವಾಗ ಒಂದು 4 ಜನ ಬರ್ತಾರೆ ಹೋಗ್ತಾರೆ ಅಷ್ಟೇ. ಸಖತ್ತಾಗಿದೆ ಪ್ಲೇಸು, ತುಂಬ ಚೆನ್ನಾಗಿದೆ. ಫುಲ್ಲು ಕಾಡಿನ ಮಧ್ಯೆ ಇದೆ ಇದು ರೋಡು, ಸಾರಿ ಬೆಟ್ಟ. ಸುತ್ತ ಕಾಡಿದೆ ನೋಡಿ. ಇಲ್ಲೆಲ್ಲ ಕೆಳಗಡೆ ಗದ್ದೆಗಳಿದೆ, ಹೊಲಗಳು. ಇಲ್ಲೂ ಜನ ಬಂದು ಕುಡಿದುಕೊಂಡು ಡ್ರಿಂಕ್ ಮಾಡಿಕೊಂಡು ನಾನ್ ವೆಜ್ ತಿನ್ಕೊಂಡು ಹೋಗ್ತಾರೆ ರೀ. ಅದೇ ಬೇಜಾರು. ನೋಡಿ ಹೆಂಗಿದೆ ಬೆಟ್ಟ, ಸುತ್ತಮುತ್ತ ಕಾಡು, ಯಾರೂ ಇಲ್ಲ, ನಾನೊಬ್ಬನೇ. ಇಂಥ ಪ್ಲೇಸ್ಗೂ ಬಂದು ಜನ ಡ್ರಿಂಕ್ ಮಾಡಿಕೊಂಡು ನಾನ್ ವೆಜ್ ತಿನ್ಕೊಂಡು ಎಲ್ಲ ಕಡೆ ಕಸ ಹಾಕಿದ್ದಾರೆ. ಈ ಥರ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ನೋಡಿ, ಎಲ್ಲ ಕಡೆ ಕಸ. ನೋಡಿ, ವಾಟರ್ ಬಾಟಲು. ಯಾರೋ ರೈಡರ್ಸ್ ಬಂದರು, ಒಂದಿಬ್ರು. ಬರಲಿ. ನೋಡಿ, ಮುಗೀತು ಇಲ್ಲಿಗೆ ವೀಕೆಂಡು. ಇಂಥ ಒಂದು ಸ್ಮಾಲ್ ರೈಡ್ ಮಾಡ್ಕೊಂಡೋದ್ರೆ ಸಾಕು. ವೀಕೆಂಡಲ್ಲಿ ಮತ್ತೆ ಒಂದು ವಾರ ಕೆಲಸ ಮಾಡೋಕ್ಕೆ ಎನರ್ಜಿ ಸಿಕ್ಕಂಗಾಗುತ್ತೆ. ಬೆಂಗಳೂರು ಟ್ರಾಫಿಕಲ್ಲಿ ಓಡಾಡಿ ಸಾಕಾಗಿರೋರು ಈ ಬನ್ನೇರುಘಟ್ಟ ಫಾರೆಸ್ಟಿಂದ ಒಳಗಡೆ ಒಂದು ಶಿವನಹಳ್ಳಿ ಅಂತ ಬರುತ್ತೆ, ಈ ಕಡೆನೂ ಒಂದು ಸರಿ ವಿಸಿಟ್ ಮಾಡಿ ನೋಡಿ. ಸಖತ್ತಾಗಿದೆ ಪ್ಲೇಸು, ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಯಾರೂ ಇರಲ್ಲ, ಯಾರು ಕಾಟನೂ ಇಲ್ಲ, ಟ್ರಾಫಿಕ್ ಸಮಸ್ಯೆ ಇಲ್ಲ, ಚೆನ್ನಾಗಿರುತ್ತೆ. ಒನ್ ಟೈಮ್ ಬಂದು ನೋಡಿ. ಶಿವನಹಳ್ಳಿ ಅಂತ ಊರಿನ ಹೆಸರು. ಶಿವನಹಳ್ಳಿ ಅಂತ ಹಾಕೊಂಡ್ರೆ ಸಾಕು, ಈ ವ್ಯೂ ಪಾಯಿಂಟಿಗೆ ಬರ್ಬೋದು ಆರಾಮಾಗಿ. ದಯವಿಟ್ಟು ಬಂದವರು ಈ ಪ್ಲೇಸ್ನ ಗಲೀಜು ಮಾಡಬೇಡಿ, ಪ್ಲೇಸಸ್ನ ನೀಟಾಗಿಡಿ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಸ್ವರ್ಗದ ಬಾಗಿಲು